ಕಟಕವು 4ನೇ ರಾಶಿಚಕ್ರವಾಗಿದ್ದು, ಈ ರಾಶಿಚಕ್ರದ ಮಹಿಳೆಯರಿಗೆ ಇತರರ ಬಗ್ಗೆ ಹೆಚ್ಚಿನ ಕಾಳಜಿ ಇರುತ್ತದೆ. ಇವರ ವ್ಯಕ್ತಿತ್ವವು ನಿಸ್ವಾರ್ಥದಿಂದ ಕೂಡಿದೆ. ಮೊದಲ ಬಾರಿಗೆ ಯಾರನ್ನಾದರೂ ಭೇಟಿಯಾದಾಗ ಭಾವನೆಗಳನ್ನು ನಿಯಂತ್ರಿಸುತ್ತಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡರೆ ನಿಜವಾದ ಜೀವನ ಸಂಗಾತಿಯಾಗುತ್ತಾರೆ. ಈ ರಾಶಿಯ ಮಹಿಳೆಯರು ಪ್ರೀತಿಪಾತ್ರರನ್ನು ನೋಡಿಕೊಳ್ಳುವುದರಲ್ಲಿ ಆನಂದವನ್ನು ಕಾಣುತ್ತಾರೆ. ಇಬ್ಬರ ನಡುವಿನ ಸಂಬಂಧಗಳು ಸಹಾನುಭೂತಿ ಮತ್ತು ಪ್ರೀತಿಯಿಂದ ತುಂಬಿರುತ್ತವೆ. ಇವರನ್ನು ಸಂಗಾತಿಯಾಗಿ ಹೊಂದಲು ಸಂತಸ ಪಡಬೇಕು, ಏಕೆಂದರೆ ಪಾರ್ಟಿಗೂ ಸೈ, ಪೂಜೆಗೂ ಜೈ ಎನ್ನುವ ಗುಣ ಇವರದ್ದು. ಎಲ್ಲರ ಗಮನ ತಮ್ಮ ಮೇಲೆ ಕೇಂದ್ರೀಕೃತವಾದರೆ ನಾಚುವವರಲ್ಲ. ಮನಸ್ಸಿಗೆ ಬಂದಂತಿರಲು ಹೆದರುವವರಲ್ಲ. ಯಾರಾದರೂ ಬೆನ್ನ ಹಿಂದೆ ಮಾತಾಡಿದ್ದು ತಿಳಿದರೆ ಸುಮ್ಮನಿರುವವರು ಅಲ್ಲ. ಆ ಮಟ್ಟಿನ ಡಾಮಿನೇಟಿಂಗ್ ನೇಚರ್ ಕಟಕ ಮಹಿಳೆಯದ್ದು. ಈಕೆಯ ವೈಲ್ಡ್ ಹಾಗೂ ಸ್ಟ್ರಾಂಗ್ ಗುಣಕ್ಕೆ ಸರಿತೂಗುವವರಿಗೆ ಮಾತ್ರ ಇವಳೊಂದಿಗಿನ ಪ್ರೀತಿಗೀತಿ ಇತ್ಯಾದಿ ಹೇಳ ಮಾಡಿಸಿದ್ದು. ಈಕೆಯ ವ್ಯಂಗ್ಯಭರಿತ ಹಾಸ್ಯ ಪ್ರಜ್ಞೆ, ಮುಖಕ್ಕೆ ಹೊಡೆವಂಥ ಪ್ರಾಮಾಣಿಕತೆ ತಡೆದುಕೊಳ್ಳುವ ಗಂಡದೇ ಬೇಕು. ರೊಮ್ಯಾಂಟಿಕ್ ಜೀವನವೇ ಆಗಲಿ, ಔದ್ಯೋಗಿಕ ಬದುಕೇ ಆಗಲಿ, ಸಮಾನತೆಗಾಗಿ ಹಪಹಪಿಸುವ ಸ್ವಭಾವ ಕಟಕ ರಾಶಿಯ ಮಹಿಳೆಯದ್ದು. ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು, ತನ್ನ ಮೇಲೆ ಹಿಡಿತ ಸಾಧಿಸುವುದನ್ನು, ಅಧಿಕಾರ ಚಲಾಯಿಸುವುದನ್ನು ಅಥವಾ ಯಾವುದೇ ರೀತಿಯ ಅನ್ಯಾಯವನ್ನು ಸಹಿಸುವವಳಿವಳಲ್ಲ. ಇವಳೊಂದಿಗೆ ವಾದ ಮಾಡಿ ಗೆಲ್ಲುವುದು ಸಾಧ್ಯವಿಲ್ಲ. ಹಾಗಂತ ಪ್ರೀತಿಯ ವಿಷಯದಲ್ಲಿ ಈಕೆ ತುಂಬಿದ ಕೊಡ. ತನ್ನನ್ನು ಇಷ್ಟಪಡುವವರಿಗೆ ಪ್ರೀತಿಯನ್ನು ಮೊಗೆಮೊಗೆದು ಕೊಡಬಲ್ಲಳು. ಉತ್ತಮ ಸ್ನೇಹಿತೆಯಾಗಬಲ್ಲಳು. ಆದರೆ ಈಕೆಯೊಂದಿಗಿನ ಲೈಂಗಿಕ ಬದುಕು ತುಂಬಾ ಕಷ್ಟ, ಏಕೆಂದರೆ ಲೈಂಗಿಕ ಆಸಕ್ತಿ ತುಂಬಾ ಕಡಿಮೆ. ಈ ಸ್ತ್ರೀಯು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಬಲ್ಲಳು. ಅವಳಿಗೆ ಪ್ರೀತಿ, ಬುದ್ಧಿವಂತಿಕೆ ಎಷ್ಟು ಬೇಕೋ ಲೈಂಗಿಕ ಅನುಭವವೂ ಸಮನಾಗಿ ಬೇಕು. ಮನೆ ಹೇಗಿರಬೇಕು, ಜೀವನ ಹೇಗೆ ನಡೆಸಬೇಕು ಎಂಬ ಬಗ್ಗೆ ಅವಳದೇ ಆದ ಇಷ್ಟಗಳಿರುತ್ತವೆ. ಅದನ್ನು ಮೀರುವವಳಲ್ಲ, ಮೀರಲು ಬಿಡುವವಳಲ್ಲ. ಅತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಒಬ್ಬಳೇ ಇರಲು ಹೆದರುವುದಿಲ್ಲ. ಮನೆಯನ್ನು ಸ್ವಚ್ಛ ಹಾಗೂ ಸುಂದರವಾಗಿಟ್ಟುಕೊಳ್ಳುವ ಈಕೆ ಗಿಡಗಳನ್ನು ಬೆಳೆಸುವಲ್ಲಿ ಆಸಕ್ತಿ ಹೊಂದಿರುತ್ತಾಳೆ. ಈಕೆಯ ಮನೆ ಯಾವಾಗಲೂ ಮಾತು, ನಗು, ಬೆಳಕು ಹಾಗೂ ಸಂಗೀತದಿಂದ ಜೀವಕಳೆ ಹೊಂದಿರುತ್ತದೆ. ತಾಯಿಯಾಗಿ ತ್ಯಾಗಮಯಿಯಾಗುವುದಕ್ಕಿಂತ ಸಾಹಸವಂತೆಯಾಗಿ ಮಗುವನ್ನು ಕರೆದುಕೊಂಡೇ ಸ್ವತಂತ್ರವಾಗಿ ಓಡಾಡಬಲ್ಲಳು. ಈಕೆ ಸಿಕ್ಕಾಪಟ್ಟೆ ಸ್ವತಂತ್ರಳಾಗಿರಲು ಬಯಸುವವಳಾದ್ದರಿಂದ ಉದ್ಯೋಗದಲ್ಲಿ ಬೇಗ ನಾಯಕಿಯಾಗುತ್ತಾಳೆ. ದೊಡ್ಡ ಹುದ್ದೆ ಅಲಂಕರಿಸುತ್ತಾಳೆ. ತನ್ನ ಸಾಮರ್ಥ್ಯದಿಂದ ದೊಡ್ಡ ತಂಡವನ್ನು ಸುಲಭವಾಗಿ ಮುನ್ನಡೆಸಬಲ್ಲಳು. ಇತರರಿಗೆ ಭಯದಿಂದ ಹೊರಬರಲು ಸಹಾಯ ಮಾಡಬಲ್ಲಳು. ಸ್ವಲ್ಪ ಸಿಟ್ಟು ಜಾಸ್ತಿ ಎನ್ನುವುದಷ್ಟೇ ಇವಳಿಗೆ ತಡೆಯಾಗುವುದು. ಯಶಸ್ಸು ಈಕೆಗೆ ಬಹಳ ಮುಖ್ಯ. ಸೋತಾಗ ಕೂಡ ಕೆಲ ದಿನಗಳಲ್ಲಿ ಮತ್ತೆ ಉತ್ಸಾಹಿಯಾಗಿ ಕೆಲಸ ಮಾಡಿ ಸೈ ಎನಿಸಿಕೊಳ್ಳಬಲ್ಲಳು. ಆತ್ಮವಿಶ್ವಾಸದಿಂದ ತುಂಬಿ ತುಳುಕುವ ಈಕೆಯ ಬಳಿ ಹಣಕಾಸು ಚೆನ್ನಾಗಿಯೇ ಓಡಾಡುತ್ತದೆ. ಒಮ್ಮೆ ಆಕೆ ನಿರ್ಧರಿಸಿದರೆ ಆ ಕೆಲಸ ಮಾಡಿ ಮುಗಿಸುವವರೆಗೆ ಸಮಾಧಾನವಾಗುವುದಿಲ್ಲ. ಇನ್ನೂ ಒಂದು ಅರ್ಥದಲ್ಲಿ ಹೇಳುವುದಾದರೆ, ಮೇಷರಾಶಿಯ ಮಹಿಳೆಯು ಸಾಮಾನ್ಯ ವ್ಯಕ್ತಿಯಾಗಿರುವುದಿಲ್ಲ. ಆಕೆಯನ್ನು ಕಬ್ಬಿಣಕ್ಕೆ ಹೋಲಿಸಬಹುದು. ಈ ರಾಶಿಯ ಮಹಿಳೆಯರು ತಮ್ಮದೇ ಆದ ಪ್ರಪಂಚದಲ್ಲಿ ಬದುಕಿರುತ್ತಾರೆ. ಅವರಿಗೆ ಆ ಪ್ರಪಂಚ ಬಿಟ್ಟು ಹೊರಬರಲು ಇಷ್ಟವಿರುವುದಿಲ್ಲ. ಬುದ್ಧಿವಂತಿಗೆ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಬೋನಸ್. ತಪ್ಪಿಲ್ಲದಿದ್ದರೂ ಯಾರಾದರೂ ಕಟಕ ರಾಶಿಯ ಮಹಿಳೆ ಕಡೆಗೆ ಕೈ ತೋರಿದರೆ ಖಂಡಿತವಾಗಿಯೂ ಆಕೆ ಒಂದು ಗತಿ ಕಾಣಿಸುತ್ತಾಳೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಅವಳ ಮುಖ್ಯ ಗುಣ. ಅನೈತಿಕವಾಗಿ ಏನನ್ನಾದರೂ ಮಾಡಲು ಹೇಳಿದರೆ ಖಂಡಿತವಾಗಿಯೂ ನಿಮಗೆ ಉಳಿಗಾಲವಿಲ್ಲ. ಪ್ರಾಚೀನ ಸಂಪ್ರದಾಯಗಳನ್ನು ಗಾಳಿಗೆ ತೋರಿ ಬದುಕುತ್ತಾಳೆ. ಆದರೆ ದೈವ ಭಕ್ತಳಾಗಿರುತ್ತಾಳೆ. ಲೆಕ್ಕಾಚಾರದ ಮಹಿಳೆಯಾದರೂ ಸ್ವಲ್ಪ ಸ್ವಾರ್ಥ ಬುದ್ಧಿ. ಈ ರಾಶಿಯ ಮಹಿಳೆ ಕನ್ನಡಿಯಿದ್ದಂತೆ. ಏನೇ ಇದ್ದರೂ ಖುಲ್ಲಂ ಖುಲ್ಲ ಚರ್ಚಿಸುವ ಜಾಯಮಾನದವರು. ಹಿಂದೆ ನಡೆದಿದ್ದನ್ನು ಎಂದೂ ಮರೆಯುವವರಲ್ಲ.
ಅಕಸ್ಮಾತ್ ಏನಾದರೂ ನೀವು ಆಕೆಗೆ ಕಾಟ ಕೊಟ್ಟಿದ್ದರೆ ಪಾಠ ಕಲಿಸದೇ ಬಿಡುವುದಿಲ್ಲ. ಕೆಟ್ಟದ್ದಿರಲಿ ಒಳ್ಳೆಯದಿರಲಿ ಹಿಂದೆ ಆಗಿದ್ದನ್ನು ಆಕೆ ತಿರುಗಿ ನೋಡುವುದಿಲ್ಲ. ಅಕಸ್ಮಾತ್ ನೀವೇನಾದರೂ ಕಟಕ ರಾಶಿಯ ಕನ್ಯೆಯನ್ನು ಪ್ರೀತಿಸುತ್ತಿದ್ದರೆ ಕೃತಜ್ಞತೆ ಭಾವವನ್ನು ಮರೆಯಬೇಡಿ. ನೀವು ಯಾವಾಗ ಅಸಹಾಯಕರಾಗುತ್ತೀರೋ ಆಗ ಆಕೆ ನಿಮ್ಮ ಬೆನ್ನಿಗೆ ನಿಲ್ಲುತ್ತಾಳೆ. ಆಕೆಯ ಗುಣಗಳೇ ನಿಮಗೆ ಸಹಾಯ ಮಾಡುತ್ತವೆ. ಯಾವುದೇ ಕೆಲಸ ಮಾಡಲು ತುದಿಗಾಲಲ್ಲಿ ನಿಲ್ಲುವ ಮನಸ್ಥಿತಿಯವರು ಸಮಯ ತೆಗೆದುಕೊಂಡು ಯೋಚಿಸಿ ಎಲ್ಲ ಕೆಲಸಗಳಿಗೆ ಕೈ ಹಾಕುತ್ತಾರೆ. ಯಾರಿಗಾದರೂ ತಮ್ಮ ಮನಸ್ಸು ಕೊಡಬೇಕು ಎಂದರೆ ತುಂಬ ದಿನಗಳು ಕಾಯಿಸಿ ಅವರು ನನ್ನ ಸಂಗಾತಿಯಾಗಲು ಯೋಗ್ಯರ ಎಂಬುದನ್ನು ಲೆಕ್ಕಾಚಾರ ಮಾಡುತ್ತಾರೆ. ಒಮ್ಮೆ ಅವರು ಒಪ್ಪಿಕೊಂಡರೆ ಜಗತ್ತಿನ ಯಾವುದೇ ಕಷ್ಟ ಎದುರಾದರೂ ಅದನ್ನು ಧೈರ್ಯವಾಗಿ ಎದುರಿಸಿ ತಾವು ಇಷ್ಟಪಟ್ಟವರನ್ನೇ ವರಿಸುತ್ತಾರೆ. ಕಟಕ ರಾಶಿಯ ಮಹಿಳೆಯರು ಖಂಡಿತವಾಗಿಯೂ ಪಾರ್ಟಿಗೆ, ರೆಸಾರ್ಟಿಗೆ, ಪಬ್ ಮತ್ತು ಶಾಪಿಂಗ್ ಮಾಲ್ ಇವುಗಳನ್ನು ಇಷ್ಟಪಡುವ ವ್ಯಕ್ತಿತ್ವದವರು. ಆದರೂ ದೇವಸ್ಥಾನದ ವಿಷಯ ಬಂದರೆ ಮೊದಲ ಆದ್ಯತೆ ದೇವರಿಗೆ ಇಡುತ್ತಾರೆ. ದೇವರ ವಿಷಯದಲ್ಲಿ ಆಗಮಿಸುವ ಮೊದಲ ಅತಿಥಿಗಳು ಮತ್ತು ಎಲ್ಲರೊಂದಿಗೆ ಬೆರೆಯುವ ನಂತರ ಹೋಗುವ ಕೊನೆಯವರು ಆಗುವ ಮೂಲಕ ಬಹಿರ್ಮುಖ ವ್ಯಕ್ತಿತ್ವದ ಲಕ್ಷಣವನ್ನು ಸ್ವೀಕರಿಸುತ್ತಾರೆ. ಅವರು ಒಂದಕ್ಕಿಂತ ಹೆಚ್ಚು ಅಥವಾ ಎರಡು ಕಾರ್ಯಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ತಮ್ಮ ಮನಸ್ಸನ್ನು ಸಕ್ರಿಯವಾಗಿರಿಸಿಕೊಳ್ಳಬೇಕು, ಏಕೆಂದರೆ ಅವರು ಬೇಗನೆ ಬೇಸರಗೊಳ್ಳುತ್ತಾರೆ ಮತ್ತು ಬೇಸರಗೊಳ್ಳುವುದನ್ನು ತಪ್ಪಿಸಲು ಒಂದಲ್ಲ ಒಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ. ಜೀವನವು ಸೋಮಾರಿಯಾಗಿ ಕಳೆಯುವುದಕ್ಕಲ್ಲ ಎಂದು ನಂಬುತ್ತಾಳೆ. ಹೀಗಾಗಿ ಅವಳು ಹಾರಾಡಲು ಮತ್ತು ಹೊಸ ಸವಾಲುಗಳನ್ನು ತೆಗೆದುಕೊಳ್ಳಲು ಆದ್ಯತೆ ನೀಡುತ್ತಾಳೆ. ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗಿದ್ದರೂ ಸಹ ಸಂತೋಷವಾಗಿರುತ್ತಾರೆ. ಅವರು ತುಂಬಾ ಸ್ವಾವಲಂಬಿಗಳು ಮತ್ತು ಯಾವಾಗಲೂ ಅವರು ಬಯಸಿದ್ದನ್ನು ಮಾಡುತ್ತಾರೆ. ಇತರರು ಕೆಲಸವನ್ನು ಆರಂಭಿಸಲಿ ಎನ್ನುವುದಕ್ಕಿಂತ ಹೆಚ್ಚಾಗಿ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ಬಯಸುತ್ತಾರೆ. ಕಟಕ ರಾಶಿಯ ಮಹಿಳೆಯರು ಶಾಪಿಂಗ್ ಮಾಡುವುದನ್ನು ಆನಂದಿಸುತ್ತಾರೆ ಮತ್ತು ಅವರು ಅದನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಮೋಜು ಮಾಡುತ್ತಾರೆ. ಬ್ರಾಂಡ್ಗೀಳು ಜನಸಮೂಹವನ್ನು ಸೇರುವುದು ಅವರಿಗೆ ಅಸಾಮಾನ್ಯವಾಗಿದೆ. ಅವರು ಹಣದ ಉಳಿತಾಯದಲ್ಲಿ ಎಷ್ಟು ನಿಷ್ಣಾತರಾಗಿರುತ್ತಾರೆಯೋ ಅದೇ ರೀತಿ ಖರ್ಚು ಮಾಡುತ್ತಾರೆ. ಅವರು ಕೆಲವೊಮ್ಮೆ ತಮ್ಮ ಅತ್ಯುತ್ತಮ ಸಂವಹನ ಸಾಮರ್ಥ್ಯಗಳನ್ನು ಮಾರಾಟಗಾರರೊಂದಿಗೆ ಚರ್ಚೆ ಮಾಡಲು, ಹಣ ಕಡಿಮೆ ಮಾಡಲು ಅಥವಾ ಹೆಚ್ಚಿನ ರಿಯಾಯಿತಿಯನ್ನು ಗಳಿಸಲು ಬಳಸುತ್ತಾರೆ. ಅವರು ತಮ್ಮ ವೈಯಕ್ತಿಕವಾಗಿ ವ್ಯಂಗ್ಯದ ಮೂಲಕ ಹಾಸ್ಯವನ್ನು ಮಾಡಲು ಹಿಂಜರಿಯುವುದಿಲ್ಲ. ಅದು ಅವರನ್ನು ಉಲ್ಲಾಸಗೊಳಿಸುತ್ತದೆ. ತಮ್ಮನ್ನು ಇತರರ ಅಗತ್ಯಗಳಿಗೆ ಮೀಸಲಿಡುವ ಸಹಜತೆಯಿಂದಾಗಿ ಅವರು ಯಾವಾಗಲೂ ಆರಾಧಿಸಲ್ಪಡುತ್ತಾರೆ. ಅವರು ಯಾವಾಗಲೂ ಇತರರನ್ನು ತಮ್ಮ ಮುಂದೆ ಇಡುವವರು, ಇತರರ ಯೋಗಕ್ಷೇಮವನ್ನು ತಮ್ಮ ಸ್ವಂತಕ್ಕಿಂತ ಮುಂದಿಡುತ್ತಾರೆ ಮತ್ತು ತಮ್ಮ ಅಗತ್ಯಗಳಿಗಿಂತ ಕಾಳಜಿ ವಹಿಸುವವರ ಅಗತ್ಯಗಳಿಗೆ ಆದ್ಯತೆ ನೀಡುತ್ತಾರೆ. ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಎಂದಿಗೂ ಹೆದರುವುದಿಲ್ಲ, ವಿಶೇಷವಾಗಿ ಅವರ ಸ್ನೇಹಿತರು ಮತ್ತು ಕುಟುಂಬದ ಮುಂದೆ. ಈ ಮಹಿಳೆಯರು ವೈಯಕ್ತಿಕ ಮೌಲ್ಯ ತಿಳಿದಿರುತ್ತಾರೆ ಮತ್ತು ತಮಗೆ ಏನು ಸಲ್ಲಬೇಕು ಎನ್ನುವುದನ್ನು ತಿಳಿದಿರುತ್ತಾರೆ. ಆದ್ದರಿಂದ ಕಟಕ ರಾಶಿಯ ಮಹಿಳೆ ತನ್ನನ್ನು ತಾನು ಪ್ರಸ್ತುತಪಡಿಸಿಕೊಳ್ಳುವುದರಲ್ಲಿ ಎಂದಿಗೂ ಹಿಂದೆ ಸರಿಯುವುದಿಲ್ಲ. ತನಗೆ ಬೇಕಾದುದನ್ನು ಪಡೆಯಲು ಅವಳು ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದು ಯೋಗ್ಯವಾಗಿರುತ್ತದೆ. ಜೊತೆಗೆ ಅವಳು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವನ್ನು ಲೆಕ್ಕಹಾಕಲಾಗುತ್ತದೆ ಮತ್ತು ಚೆನ್ನಾಗಿ ಯೋಚನೆಯನ್ನು ಮಾಡುತ್ತಾರೆ. ಇವರು ತುಂಬಾ ಪ್ರಾಮಾಣಿಕ ಮತ್ತು ಸೂಕ್ಷ್ಮ ವ್ಯಕ್ತಿಗಳು. ಅವರು ಯಾರನ್ನೂ ವಿರೋಧಿಸಲು ಸಾಧ್ಯವಿಲ್ಲ. ಎದುರಿಗಿರುವವರು ತಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದೆಂದು ಅವರು ಯಾವಾಗಲೂ ಭಯಪಡುತ್ತಾರೆ. ಈ ಜನರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಯಾವಾಗಲೂ ಕೆಲಸ ಮಾಡಲು ಉತ್ಸುಕರಾಗಿದ್ದಾರೆ ಮತ್ತು ಯಾವಾಗಲೂ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ. ಈ ಜನರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ. ಅಲ್ಲದೆ ಈ ಜನರು ಉಳಿತಾಯದಲ್ಲಿ ತುಂಬಾ ಹಿಂದುಳಿದಿದ್ದಾರೆ, ಏಕೆಂದರೆ ಈ ಜನರು ದುಂದುಗಾರರಾಗಿದ್ದಾರೆ.
ಈ ವ್ಯಕ್ತಿಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮುಖ್ಯವಾಗಿದೆ. ನಿಗೂಢ ವಿಷಯಗಳಲ್ಲಿ ಬಹಳ ಆಸಕ್ತಿ ಹೊಂದಿರುತ್ತಾರೆ. ಈ ಜನರು ಏನನ್ನಾದರೂ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ. ಅವರಲ್ಲಿನ ಜ್ಞಾನವು ಬಹಳ ಹಿಂದಿನಿಂದಲೂ ಅವರೊಂದಿಗೆ ಪರಿಚಯವಿರುವಂತೆ ಭಾಸವಾಗುತ್ತದೆ. ಕೆಲವೊಮ್ಮೆ ಸತ್ಯವನ್ನು ಹೇಳಲು ಅವಳು ಕಷ್ಟಪಡುತ್ತಾಳೆ. ಕೆಲವು ಜನರ ಭಾವನೆಗಳ ಅನಿರೀಕ್ಷಿತತೆಯು ಅವರನ್ನು ತುಂಬಾ ಅಸಮಾಧಾನಗೊಳಿಸಬಹುದು. ಮತ್ತು ಅವಳ ಅಂತರ್ಮುಖಿ, ದುರ್ಬಲ ಸ್ವಭಾವವು ಯಾರೊಬ್ಬರ ಕೋಪ ಅಥವಾ ದುಃಖದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ ಭಯವನ್ನು ಉಂಟುಮಾಡುತ್ತದೆ. ಪರಿಣಾಮವಾಗಿ ಅವಳು ಆಗಾಗ್ಗೆ ಅಪ್ರಾಮಾಣಿಕರಾಗಿರಲು ಒತ್ತಾಯಿಸಲ್ಪಡುತ್ತಾಳೆ. ವಿಶೇಷವಾಗಿ ಈ ಮೊದಲೇ ಅವರು ಕೋಪ, ಜಗಳಗಳಿಮದ ಜರ್ಜರಿತರಾಗಿದ್ದರೆ ಅವಳು ಯಾರ ಮೇಲೂ ವಿಶ್ವಾಸ ಹೊಂದಿರುವುದಿಲ್ಲ, ಆದ್ದರಿಂದ ನಂಬಲು ಸಾಧ್ಯವಿಲ್ಲ. ಅವಳ ಮೇಲೆ ತೀರ್ಪು ನೀಡದ, ಅವಳನ್ನು ಕೂಗುವ ಅಥವಾ ಅವಳು ಏನು ಹೇಳಬೇಕೆಂದು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದ ವ್ಯಕ್ತಿಯ ಅಗತ್ಯ ಇವರಿಗಿರುತ್ತದೆ. ಅಂತಹ ಸಂಗಾತಿಯನ್ನು ಹುಡುಕಲು ಸಾಧ್ಯವಾಗದಿದ್ದರೆ ಅವಳು ತಮಗೆ ತಾವೇ ಸುರಕ್ಷತೆಯ ಆಂತರಿಕ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಇತರರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಇವರು ಸಿಹಿ, ಸಹಾನುಭೂತಿ ಮತ್ತು ಜಿಜ್ಞಾಸೆಯುಳ್ಳವರು ಮತ್ತು ಅವರು ಪ್ರೀತಿಸುತ್ತಿರುವಾಗ ಅವಳು ತನ್ನ ಪ್ರೇಮಿಗಾಗಿ ಯಾವುದೇ ಹಂತಕ್ಕೂ ಹೋಗುತ್ತಾಳೆ. ಇವರು ಉನ್ನತ ಹಂತಕ್ಕೆ ಏರಿದಾಗ ತನ್ನ ಪ್ರೀತಿಪಾತ್ರರನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾರೆ ಮತ್ತು ಸ್ಫೂರ್ತಿ ನೀಡುತ್ತಾಳೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.